ಪ್ರೀತಿ ಬಗ್ಗೆ ಮಾತಾಡೋಷ್ಟು ತಿಳುವಳಿಕೆ ಇಲ್ಲ. ಬಟ್ ನಮ್ಮ ಸಾಂಗ್ ಹೇಳ್ಬೇಕಂದ್ರೆ ಐ ಥಿಂಕ್ ಜೆನ್ಸಿ ಟರ್ಮ್ಸ್ ಅಲ್ಲಿ ನಾನು ಹೇಳ್ಬೇಕಂದ್ರೆ ಇಟ್ಸ್ ಅ ಸಾಂಗ್ ಫಾರ್ ಆಲ್ ಗ್ರೀನ್ ಫ್ಲಾಗ್ಸ್ ಅಂಡ್ ಗ್ರೀನ್ ಫಾರೆಸ್ಟ್ ಆಗಿದೆ. ನಾವು ಏನು ಹೇಳ್ತೀವಿ ಗ್ರೀನ್ ಫಾರೆಸ್ಟ್ ಅಂತ ಅಂಥದ್ದೇ ಒಂದು ಪ್ರೀತಿನ ತೋರಿಸಿದ್ದಾರೆ ಈ ಸಾಂಗ್ ಅಲ್ಲಿ ಥ್ರೂ ದ ಸಿನಿಮಾ. ಸೊ ದಿಸ್ ಸಾಂಗ್ ನನಗೆ ಕಂದಮ್ಮ ಅಷ್ಟು ಇಷ್ಟನೋ ಅಷ್ಟೇ ಇಷ್ಟ ಆಯಿತು. ನಾಗಾರ್ಜುನ್ ಸರ್ ಅಂಡ್ ಚರಣ್ ಸರ್ ಆಸ್ ಆಲ್ವೇಸ್ ಬ್ಯೂಟಿಫುಲ್ ಆ್ಯಂಡ್ ತುಂಬ ಇಷ್ಟಪಟ್ಟು ತುಂಬ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ವಿ ದಿ ಎಂಟೈರ್ ಥಿಂಗ್. ಸೊ ಸೆಪ್ಟೆಂಬರ್ 18 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ಥಿಯೇಟರ್ನಲ್ಲೇ ನೋಡಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು. ನಾನು ಯಾವಾಗಲೂ ಎದ್ದೇ ಇರ್ತೀನಿ. ಏನು ಆ ರಾಣಿ ನನ್ನಲ್ಲೇ ಇರಲಿ, ಆಚೆ ಹೇಳಕ್ ಇಷ್ಟ ಇಲ್ಲ. ಅದಕ್ಕೆ ನಿಮ್ ರಾಜ ಯಾರು ಅಂತ ಹೇಳಿ ನಾವು ಹೇಳ್ತೀವಿ. ಇಲ್ಲ ಹೇಳಿ ಮಂಗಳ, ಇವತ್ತು ಹೇಳಿ, ನೀವ್ ಹೇಳಿ ನಾವು ಹೇಳ್ತೀವಿ. ಆಯ್ತು, ನಾನು ಎಲ್ಲಿ ಬೇಕಂತ ಹೇಳ್ತೀನಿ. ನಾವು ಯಾರು ಭಯ ಪಡೋದಿಲ್ಲ. ನನ್ನ ಚಂದ್ರ ನಾನೇ ಕೇಳಕ್ಕಾಗಲ್ಲಮ್ಮ. ನಿಮ್ದು ಹೇಳಿ ಈಗ. ಹಂಗೆ ಹೇಳಿ. ಓಕೆ. ರಾಮಾಯಣ ಒಳ್ಳೆ ರಿವ್ಯೂ ಬಂತು, ಪರ್ಫಾರ್ಮೆನ್ಸ್ ಕೂಡ ತುಂಬ ಜನಕ್ಕೆ ಇಷ್ಟ ಆಯಿತು. ಈ ಸಿನಿಮಾ ಇನ್ನೂ ಒಂದಷ್ಟು ಬೆಸ್ಟ್ ಆಗ್ಬೋದ ನಿಮ್ಮ ಪಾತ್ರ? ನೀವೇ ಹೇಳಿ. ನಾನು ಹೇಳ್ತೀನಿ ಪಾತ್ರ ಬೆಸ್ಟ್ ಆಗ್ಬೋದ ಪಾತ್ರ ಬೆಸ್ಟ್ ಆಗ್ಬೋದ ಅನ್ನೋಕ್ಕಿಂತ ಹೆಚ್ಚಾಗಿ ಪಾತ್ರ ಬೆಸ್ಟ್ ಆಗ್ಬೋದ ಅನ್ನೋಕ್ಕಿಂತ ತುಂಬಾ ಒಳ್ಳೆ ನಟ ಅವರು ಪಾತ್ರದ ಜೀವ ತುಂಬುತ್ತಾರೆ. ಎಲ್ಲರೂ ಬಂದು ಸರಿ ಸಿನಿಮಾ ನೋಡೋದು ಅಷ್ಟೇ. ಎಲ್ಲ ಪಾಪ ಎಲ್ಲ ಸಿನಿಮಾದವರು ಕೂಡ ಇದನ್ನೇ ಮಾಡ್ತಿದ್ದಾರೆ. ಯಾರೇ ಬಂದು ಸಿನಿಮಾ ನೋಡಿ ಅಂತ ಪಾಪ ಕೆಲವರು ಅಳ್ತಾರೆ, ಕೆಲವರು ಪಾಪ ಬೇಡಾಡ್ತಾರೆ, ವಿಚಾರ ಆಗುತ್ತೆ. ಅದು ನೋಡ್ತಿದ್ರೆ ಬೇಜಾರಾಗುತ್ತೆ. ಎಲ್ಲರೂ ಬಂದು ಸಿನಿಮಾ ನೋಡೋದು ಅಷ್ಟೇ. ಅವತ್ತೇನೋ ಡಿಸೈಡ್ಮೆಂಟ್ ಆಗುತ್ತೆ, ಅವತ್ತು ಅದನ್ನ ಫೇಸ್ ಮಾಡೋದು. ಈಗ ನೀವು ಶಿವಣ್ಣ, ಪುನೀತ್ ಎಲ್ಲಕ್ಕೂ ಒಳ್ಳೆ ಬಾಂಡಿಂಗ್ ಇತ್ತು. ಈ ಹೊಸ ಜನರೇಷನ್ ಅವ್ರ ಜೊತೆ ಕೆಲಸ ಮಾಡಿ ನಿಮ್ಗೆ ಅವ್ರನ್ನ ಬಳಸ್ಕೊಂಡು ಸಿನಿಮಾದಲ್ಲಿ ಆಕ್ಟಿಂಗ್ ಖುಷಿ ಅನ್ಸುತ್ತೆ, ತುಂಬಾ ಖುಷಿ ಇದೆ ನನಗೆ. ಮೊದಲಿಗೆ ಚರಣ್ ಅವ್ರಿಗೆ ಮತ್ತೆ ನಾಗಾರ್ಜುನ್ ಶರ್ಮಾ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಂದು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ಆಮೇಲೆ ಈ ಸಿನಿಮಾದಲ್ಲಿ ನನಗೆ ಈ ಸಾಂಗ್ ಆಮೇಲೆ ನೆಕ್ಸ್ಟ್ ಬರೋ ಅಲತ್ ನಿರಂಜನ್ ಎರಡು ತುಂಬಾನೇ ಇಷ್ಟ. ನಿನ್ನೆ ರಾತ್ರಿ ನಮ್ಮ ಅಮ್ಮಂಗೆ ಈ ಸಾಂಗ್ ಕೇಳಿಸ್ತಾ ಇದೆ. ಸೊ ಅವ್ರು ಕೇಳಿದ ತಕ್ಷಣ ಅವ್ರ ಊರು ಬಂದು ಸಿದ್ದಾಪುರ ಹತ್ರ ಇಟ್ಕಿ ಅಂತ ಅಲ್ಲಿ ಸ್ಟೇ ಮಾಡ್ತಿದ್ರು. ಸೊ ಅಲ್ಲಿ ಹಾರ್ಮೋನಿಯಂ ಹಿಡ್ಕೊಂಡು ಪದಗಳು ಆಡ್ತಿದ್ರಂತೆ. ಸೊ ಈ ಸಾಂಗ್ ಕೇಳಿದ ತಕ್ಷಣ ಅದು ಜ್ಞಾಪಕಕ್ಕೆ ಬಂತಂತೆ. ಅವ್ರು ಕೇಳಿ ತುಂಬಾನೇ ಖುಷಿ ಪಟ್ರು. ಆಮೇಲೆ ಇನ್ನೊಂದೇನಂದ್ರೆ, ಈಗ ಸಿನಿಮಾ ಟೈಟಲ್ ಹಿಡ್ಕೊಂಡು ಯಾವ್ದೇ ಸಾಂಗ್ ಮಾಡಿದ್ರು ಆ ಸಾಂಗ್ ತುಂಬಾ ಚೆನ್ನಾಗಿರುತ್ತೆ. ಈಗ ಜನ್ಮದ ಜೋಡಿ ಇರ್ಬೋದು, ಮುಂಗಾರು ಮಳೆ ಇರ್ಬೋದು, ಅದೇ ತರ ಈ ಸಿರಿ ಲೈಟ್ಸ್ ಆ ಕೇಳಕ್ಕೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಆಮೇಲೆ ನಮ್ಮ ಟೈಟಲ್ ಕೂಡ ಅದೇ ತರ ರಿಜಿಸ್ಟರ್ ಆಗುತ್ತೆ. ಸೊ ಅದ್ ಕೇಳಿ ತುಂಬಾ ಖುಷಿ ಆಯ್ತು. ಆಮೇಲೆ ಈ ಸಾಂಗ್ ಬಂದು ಪ್ರೀತಿ ಬಗ್ಗೆ. ಪ್ರತಿಯೊಂದು ಜೋಡಿ ಅವ್ರದೇ ಆದ ಒಂದು ಪ್ರಪಂಚನ ಅವರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಆ ಪ್ರಪಂಚದಲ್ಲಿ ಅವರೇ ರಾಜ, ಅವರೇ ರಾಣಿ, ಅವ್ರಿಗೆ ಅವ್ರದೇ ಅಂತ ಒಂದು ರೂಲ್ಸ್ ಇರುತ್ತೆ, ಅವ್ರದೇ ಅಂತ ಒಂದು ಜಡ್ಜ್ಮೆಂಟ್ ಇರುತ್ತೆ. ಸೊ ಈ ಸಾಂಗ್ ನೋಡಿದಾಗ ಆ ಪ್ರಪಂಚನ ತುಂಬಾ ಚೆನ್ನಾಗಿ ನೋಡ್ಬೋದು. ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಮತ್ತೆ ನಿಮ್ಗೆ ಏನೋ ಕ್ವೆಶನ್ಸ್ ಇದ್ರೆ ಕೇಳಿ. ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಇತ್ತು, ಸಖತ್ ಕಂಫರ್ಟಬಲ್ ಆಗಿತ್ತು. ಪ್ರತಿದಿನ ಕಾಯ್ತಾ ಇದ್ದೆ ಹೋಗಿ ಶೂಟ್ ಮಾಡೋದಕ್ಕೆ. ಈಗಿನ ಲವ್ ಸ್ಟೋರಿಗಳ ಬಗ್ಗೆ, ರಿಯಲ್ ಲವ್ ಸ್ಟೋರಿಗಳಿಗೆ ವಿನಯ್ ಏನ್ ಹೇಳ್ತಾರೆ? ಸಮಾಜದಲ್ಲಿ ನಡೆಯುವಂತ ಲವ್ ಸ್ಟೋರಿಗಳ ಬಗ್ಗೆ ನೋಡಿರ್ತಾರೆ, ಅಬ್ಸರ್ವ್ ಮಾಡಿರ್ತಾರೆ ಸುಮಾರು ಕಥೆಗಳನ್ನ. ಅಂದ್ರೆ ರಿಯಲ್ ಆಗಿ ನಡೆಯೋದ ಪಿಕ್ಚರ್ ಅಲ್ಲಿ ಬರೋದು? ರಿಯಲ್ ಆಗಿ ನಡೆಯೋ ಕಥೆ. ಈ ಪಿಕ್ಚರ್ ಅಲ್ಲದೆ ಈ ಲವ್ ಸ್ಟೋರಿ ರಿಯಲ್ ಆಗಿ ನಡೆಯುವಂತ ಎಷ್ಟೋ ಇನ್ಸಿಡೆಂಟ್ ಗಳಿರುತ್ತೆ. ಅದೇ ನಾವು ಪ್ರೀತಿ ಅಂದ್ರೆ ಒಂದೇ ರೀತಿ ಅಂತ ಅನ್ಕೊಂಡಿರ್ತೀವಿ. ಪ್ರೀತಿ ಅಂದ್ರೆ ಒಂದೇ ರೀತಿ ಅಲ್ಲ. ಪ್ರೀತಿಗೆ ನೀವು ಡೆಫಿನೇಷನ್ ಕೊಡಕ್ಕಾಗಲ್ಲ. ಪ್ರೀತಿ ಹಲವಾರು ತರ ಇರುತ್ತೆ. ಅಂದ್ರೆ ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಮೇಲೆ ಪ್ರೀತಿನ ಬೇರೆ ಬೇರೆ ತರ ನೋಡ್ಬೋದು. ಸೊ ಯಾವ್ದನ್ನು ಸರಿಯಾದ ಪ್ರೀತಿ, ಯಾವ್ದು ತಪ್ಪು ಪ್ರೀತಿ ಅಂತ ಹೇಳಕ್ಕೆ ಆಗಲ್ಲ. ಬಟ್ ಯೂನಿವರ್ಸಲ್ ಆಗಿ ಪ್ರೀತಿ ಅಂದ್ರೆ ಒಂದು ಕಂಫರ್ಟ್ ಕೊಡ್ಬೇಕು, ಆಮೇಲೆ ಫ್ರೀಡಮ್ ಕೊಡ್ಬೇಕು, ಮತ್ತೆ ಸಾಲಿಟ್ಯೂಡ್ ಕೊಡ್ಬೇಕು. ಸೊ ಇದ್ ಮೂರು ಕೊಟ್ರೆ ಒಳ್ಳೆ ನಿಜ ಪ್ರೀತಿ ಅಂತ ಅನ್ಸುತ್ತೆ. ಎರಡು ಮಿಕ್ಸ್ ಜೊತೆಗೆ.
ತಿಳಿದು ಸಿನಿಮಾ ಮಾಡಿದ್ದೀರಾ ಅಂತ. ಸೊ ನಿಮಗೆ ಬಂದಂತ ರಿವ್ಯೂ ಆಗಿರ್ಬೋದು ಅಥವಾ ನಿಮ್ಗೆ ಅನಿಸಿದ್ಯಾ ಈ ಸಿನಿಮಾ ಮಾಡಿ ಮುಗಿದ್ಮೇಲೆ? ಅದೇ ಶೂಟಿಂಗ್ ಮಾಡ್ಬೇಕಂದ್ರೆ ಒಂದಷ್ಟು ಕೆಲವೊಂದು ಸೀನ್ಗಳು ಪೋರ್ಷನ್ಸ್ಗಳು ಅನಿಸ್ತು. ಅಂದ್ರೆ ಒಂಥರ ಅಥೆಂಟಿಕ್ ಆಗಿ ಒಂದಷ್ಟು ಫೀಲಿಂಗ್ಸ್ ಸ್ಕ್ರೀನ್ ಶೂಟಿಂಗ್ ಮಾಡ್ಬೇಕಂದ್ರೆ ಬಂದಾಗ ಇದು ಚೆನ್ನಾಗ್ ಆಗುತ್ತೆ ಅಂತ ಅನಿಸ್ತು. ಆತರ ಒಂದಷ್ಟು ಸೀನ್ಗಳಿತ್ತು. ಆಮೇಲೆ ತುಂಬಾ ಜನ ರಿವ್ಯೂಸ್ ಕೂಡ ಕೊಟ್ರು ಒಂದಷ್ಟು ಸೀನ್ ಬಗ್ಗೆ. ಅದ್ ಕೇಳಿ ತುಂಬಾ ಖುಷಿ ಆಯ್ತು. ಆಕ್ಟಿಂಗ್ ವೈಸ್ ಸರ್, ಈಗ ಹಿಂದಿನ ಸಿನಿಮಾದಲ್ಲಿ ನೋಡಿದಾಗ ಒಂದಿಷ್ಟು ರಿವ್ಯೂ ಬಂದಿರುತ್ತೆ, ಬಟ್ ಈ ಸಿನಿಮಾದಲ್ಲಿ ನಿಮಗೆ ಸಿನಿಮಾ ಬಿಫೋರ್ ಅಂದ್ರೆ ರಿಲೀಸ್ ಆಗೋ ಮುಂಚೆನೆ ಒಂದಿಷ್ಟು ರಿವ್ಯೂಗಳು ಬಂದಿರುತ್ತೆ, ಅಥವಾ ನಿಮ್ಮ ಟೀಮ್ ಇಂದಲೇ ಒಂದಿಷ್ಟು ಜನ ಹೇಳ್ಕೊಂಡಿದ್ದಾರೆ. ಅಂದ್ರೆ ವಿಜಯ್ ಅವರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆಕ್ಟಿಂಗ್ ತುಂಬಾ ಇಂಪ್ರೂವ್ ಇದೆ, ಅಥವಾ ಅವರ ಒಂದು ಲುಕ್ ವೈಸ್ ಕೂಡ ತುಂಬಾ ಚೇಂಜಸ್ ಇದೆ ಅಂತ ನಿಮಗೆ ಆ ತರ ಬಂದಿರೋದಾಗಿರ್ಬೋದು, ನಿಮಗೆ ಅನಿಸಿದ್ಯಾ? ಅದೇ ನೀವ್ ಹೇಳ್ಬೇಕು ಹೆಂಗ ಅನ್ಸುತ್ತೆ ಅಂತ. ನಂಗೇನಂದ್ರೆ ಸಿನಿಮಾ ನೋಡ್ಬೇಕಂದ್ರೆ ಬಿಜಿ ಸರ್ ಏನ್ ಹೇಳ್ತಾರಂತ, ಅವ್ರು ಚೆನ್ನಾಗಿದೆ ಅಂದ್ರೆ ಅದು ಚೆನ್ನಾಗಿದೆ ಅಂತ ಅಷ್ಟೇ.